ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು 8ನೇ ತರಗತಿಯ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಫಸ್ಟ್ ಚಾಪ್ಟರ್ನ ಒಂದು ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೀವಿ. ದಟ್ ಈಸ್ 1.6 ಇರಿಗೇಷನ್ ಅಂದರೆ ನೀರಾವರಿ. ಈ ಸಸ್ಯಗಳಿಗೆ ನೀರನ್ನು ನೀಡ್ತಾ ಇದ್ದೀವಲ್ಲ, ನೀರನ್ನು ಉಣಿಸ್ಬೇಕಾಗ್ತಾ ಇದೆ. ಸೊ ಅದರ ಬಗ್ಗೆ ಅದರ ಇಂಪಾರ್ಟೆನ್ಸನ್ನು ತಿಳಿದುಕೊಳ್ಳೋಣ. ಆಲ್ ಲಿವಿಂಗ್ ಬೀಯಿಂಗ್ಸ್ ನೀಡ್ಸ್ ವಾಟರ್ ಟು ಲಿವ್. ಎಲ್ಲ ಜೀವಿಗಳಿಗೆ ನೀರು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತಾ ಇದೆ. ವಾಟರ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರಾಪರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ ಸಸ್ಯಗಳಾಗಲಿ ಜೀವಿಗಳಾಗಲಿ ಅವು ಒಂದು ಬೆಳವಣಿಗೆ ಅಥವಾ ವಿಕಾಸಕ್ಕೆ ನೀರು ಅತ್ಯಂತ ಮುಖ್ಯವಾಗಿ ಬೇಕಾಗಿದೆ. ಹೌದಲ್ಲೋ, ಮುಖ್ಯವಾಗಿ ನೀರು ಬೇಕಾಗ್ತಾ ಇದೆ. ಫಾರ್ ಪ್ರಾಪರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ವಾಟರ್ ಈಸ್ ಎಸೆನ್ಷಿಯಲ್. Water is absorbed by the plant's roots. Along with the water, minerals and the fertilizer are also absorbed. ನಮಗೀಗಾಗಲೇ ಗೊತ್ತಿದೆ, ಏನು ಗೊತ್ತಿದೆ? ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ದ ಪ್ಲ್ಯಾಂಟ್ ರೂಟ್ಸ್. ಹೌದಾ? ಈ ಮರಗಳ ಅಥವಾ ಸಸ್ಯಗಳ ರೂಟ್ಸಿಂದ ವಾಟರ್ ಅಬ್ಸಾರ್ಬ್ ಆಗ್ತಾ ಇದೆ, ಅಂದರೆ ನೀರು ಹೀರ್ಕೊಳ್ಳಲ್ಪಡ್ತಾ ಇದೆ. ಇದನ್ನು ನಮಗೆ ಮೊದಲೇ ಕಲ್ತಿದ್ದೀವಿ. ಆ ಒಂದು ನೀರಿನ ಜೊತೆಗೇ along with the water, minerals and the fertilizer are also absorbed. ಆ ನೀರಿನ ಜೊತೆಗೇ ನಾವೇನು ಆ ಒಂದು ಮಿನರಲ್ಸನ್ನು ಹಾಕಿದ್ದೀವಿ, ಮಿನರಲ್ಸ್ ಮತ್ತು ಫರ್ಟಿಲೈಸರ್ಸ್ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಲ್ಲ, ಆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಮಿನರಲ್ಸ್ ಮತ್ತು ಫರ್ಟಿಲೈಸರ್ಸ್ನ ರೂಪದಲ್ಲಿ ಏನು ಕೊಡ್ತಾ ಇದ್ದೀವಿ. ಮತ್ತು ಇದು ಹೇಗೆ ಸಸ್ಯಕ್ಕೆ ತಲುಪ್ತಾ ಇದೆ ಅಂದರೆ ಅಲಾಂಗ್ ವಿತ್ ವಾಟರ್ ದ ಮಿನರಲ್ಸ್ ಆ್ಯಂಡ್ ಫರ್ಟಿಲೈಸರ್ ಆರ್ ಆಲ್ಸೋ ಅಬ್ಸಾರ್ಬ್. ಇದು ಕೂಡ ನೀರಿನ ಜೊತೆಗೆ ಅಬ್ಸಾರ್ಬ್ ಆಗ್ತಾ ಇದೆ. ನೋಡಿ, ಈ ಪ್ಲ್ಯಾಂಟ್ ಕಂಟೈನ್ಸ್ ನಿಯರ್ಲಿ 90% ಆಫ್ ವಾಟರ್. ಈ ಮರಗಳಲ್ಲಿ ಸುಮಾರು 90% ನೀರು ಇರ್ತಾ ಇದೆ. ದ ಪ್ಲ್ಯಾಂಟ್ ಕಂಟೈನ್ಸ್ ನಿಯರ್ಲಿ 90% ಆಫ್ ವಾಟರ್. ಆ ಪ್ಲ್ಯಾಂಟ್ನಲ್ಲಿ ನಾವು 90% ವಾಟರ್ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ವಾಟರ್ ಈಸ್ ಎಸೆನ್ಷಿಯಲ್ ಬಿಕಾಸ್ ದ ಜರ್ಮಿನೇಷನ್ ಆಫ್ ಸೀಡ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್. The germination of seeds does not takes place under dry condition. ಇದು ನೀರು ಅತ್ಯಂತ ಅವಶ್ಯಕ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಗಿಡಗಳಲ್ಲಿ ಅಥವಾ ಮರಗಳಲ್ಲಿ 90% ನೀರು ಇರ್ತಾ ಇದೆ. ನೀರು ಏಕೆ ಅವಶ್ಯಕವಾಗಿರ್ತಕ್ಕಂಥದ್ದು ಅಂತಂದರೆ, ಈ ಒಂದು ಬೀಜಗಳು ಮೊಳಕೆಯೊಡೆಯಬೇಕಾದರೆ ಅಲ್ಲಿ ನೀರು ಇರಬೇಕು, ತೇವಾಂಶ ಇರಬೇಕು. ತೇವಾಂಶ ಇದ್ದಾಗ ಮಾತ್ರ ಏನಾಗ್ತಾ ಇದೆ, ಬೀಜಗಳು ಮೊಳಕೆಯೊಡಿತಾ ಇದೆ. ಈ ಮೊಳಕೆಯೊಡೆಯೋದಕ್ಕೆ ನೀರು ಬೇಕೇ ಬೇಕು ಅಂತಕ್ಕಂಥದ್ದು ನಮಗೆ ಈಗ ಗೊತ್ತಾಯಿತು. ಹೌದಾ? ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ಟ್ರಾನ್ಸ್ಪೋರ್ಟ್ ಟು ಈಚ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಇದು ನೀರಿನ ಜೊತೆಗೆ ಪೋಷಕಾಂಶಗಳು ಏನು ಹೀರ್ಕೊಳ್ಳಲ್ಪಡ್ತಾ ಇದೆ, ಆ ಹೀರ್ಕೊಂಡಿರ್ತಕ್ಕಂತಹ ಪೋಷಕಾಂಶಗಳು ಈ ಒಂದು ಮರದ ಪ್ರತಿಯೊಂದು ಭಾಗಕ್ಕೂ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ವಾಟರ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಕ್ರಾಪ್ ಫ್ರಾಮ್ ಬೋತ್ ಫ್ರಾಸ್ಟ್ ಆ್ಯಂಡ್ ದ ಹಾಟ್ ಏರ್ ಕರೆಂಟ್ಸ್. ಏನು ಹೇಳ್ತಾ ಇದ್ದಾರೆ, ಈ ಸಸ್ಯಗಳಿಗೆ ರಕ್ಷಣೆಯನ್ನು ಒದಗಿಸ್ತಕ್ಕಂತಹ ಕೆಲಸ ಕೂಡ ಏನು ಮಾಡ್ತಾ ಇದೆ, ಇದು ನೀರು ಮಾಡ್ತಾ ಇದೆ. ಅಂದರೆ ಈ ಒಂದು ಶೀತವಾಗಿರ್ತಕ್ಕಂತಹ ಒಂದು ಗಾಳಿ ಇತ್ತು ಅಥವಾ ಬಿಸಿಯಾಗಿ ಬರ್ತಕ್ಕಂಥ ಒಂದು ಗಾಳಿ ಇದ್ದರೆ ಅಂತಹ ಗಾಳಿಯಿಂದ ಈ ಬೆಳೆಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಏನು ಮಾಡ್ತಾ ಇದೆ, ಇದು ನೀರು ಒದಗಿಸ್ಕೊಡ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವಾಟರ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಕ್ರಾಪ್ ಫ್ರಮ್ ಬೋತ್. ವಾಟ್ ಆರ್ ದ ಬೋತ್ ಕಂಡೀಷನ್? ಫ್ರಾಸ್ಟ್ ಆ್ಯಂಡ್ ದ ಹಾಟ್ ಏರ್ ಕರೆಂಟ್ಸ್. ಫ್ರಾಸ್ಟ್ ಆ್ಯಂಡ್ ದ ಹಾಟ್ ಏರ್ ಕರೆಂಟ್ಸ್. ಶೀತಯುತವಾಗಿರ್ತಕ್ಕಂತಹ ಗಾಳಿ ಅಥವಾ ಅತ್ಯಂತ ಬಿಸಿಯಾಗಿರ್ತಕ್ಕಂತಹ ಗಾಳಿಯಿಂದ ಕೂಡ ಒಂದು ರಕ್ಷಣೆಯನ್ನು ಅದು ಕೊಡ್ತಾ ಇದೆ. ಟು ಮೇಂಟೈನ್ ದ ಮಾಯ್ಶ್ಚರ್ ಆಫ್ ದ ಸಾಯಿಲ್ ಫಾರ್ ಹೆಲ್ತಿ ಕ್ರಾಪ್ ಗ್ರೋತ್, ಫೀಲ್ಡ್ಸ್ ಹ್ಯಾವ್ ಟು ಬಿ ವಾಟರ್ಡ್ ರೆಗ್ಯುಲರ್ಲಿ. ಆರೋಗ್ಯಕರವಾಗಿರ್ತಕ್ಕಂತಹ ಬೆಳೆಯನ್ನು ಬೆಳಿಬೇಕಾಗಿತ್ತು ಅಂತಂದರೆ ಮಣ್ಣಿಗೆ ತೇವಾಂಶವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಾ ಇದೆ. ಹಾಗಾಗಿ ಮಣ್ಣು ತೇವವಾಗಿರಬೇಕಾಗಿತ್ತು ಅಂದರೆ ನಾವು ನಮ್ಮ ಒಂದು ಭೂಮಿಗಳಿಗೆ, ನಮ್ಮ ಜಮೀನಿಗೆ ಸತತವಾಗಿ ನೀರನ್ನು ಹಾಯಿಸ್ಕೊಳ್ತಾ ಇರಬೇಕು. ಅಂದರೆ ನಿಯಮಿತವಾಗಿ ನೀರನ್ನು ಹಾಯಿಸಬೇಕಾಗ್ತಾ ಇದೆ. ಹೌದಲ್ಲೋ? ಓಕೆ. The supply of water to crop at a regular interval is called irrigation.
ಇದನ್ನೇ ನೋಡಿ ಡೆಫಿನೇಷನ್. ವಾಟ್ ಈಸ್ ಇರಿಗೇಷನ್? ದ ಸಪ್ಲೈ ಆಫ್ ವಾಟರ್ ಟು ಕ್ರಾಪ್ ಅಟ್ ಅ ರೆಗ್ಯುಲರ್ ಇಂಟರ್ವಲ್ಸ್ ಈಸ್ ಕಾಲ್ಡ್ ಇರಿಗೇಷನ್. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಕೊಡ್ತಾ ಇದ್ದೀವಿ, ನೀರನ್ನು ಒದಗಿಸ್ತಾ ಇದ್ದೀವಿ. ಇದಕ್ಕೆ ನಾವು ಇರಿಗೇಷನ್ ಅಥವಾ ನೀರಾವರಿ ಅಂತ ಕರೀತಾ ಇದ್ದೀವಿ. ಏನಂತ ಕರೀತಾ ಇದ್ದೀವಿ? ಇರಿಗೇಷನ್ ಅಥವಾ ನೀರಾವರಿ ಅಂತ ಕರೀತಾ ಇದ್ದೀವಿ. ದ ಟೈಮ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ದ ಇರಿಗೇಷನ್ ವೇರೀಸ್ ಫ್ರಮ್ ಕ್ರಾಪ್ ಟು ಕ್ರಾಪ್, soil to soil and season to season. In summer the frequency of the watering is higher. Why is it so? ನೋಡಿ, ಬೆಳೆಗಳಿಗೆ ಭಿನ್ನ ಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತ ಕರೀತಾ ಇದ್ದೀವಿ. ಆದರೆ ಈ ನೀರನ್ನು ಒದಗಿಸ್ತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ಮತ್ತು ಆವರ್ತದಿಂದ ಆವರ್ತಕ್ಕೆ, ಬೆಳೆಗಳಿಂದ ಬೆಳೆಗಳಿಗೆ ಅಥವಾ ಮಣ್ಣಿನಿಂದ ಮಣ್ಣಿಗೆ ಈ ಒಂದು ಕಾಲದಿಂದ ಕಾಲಕ್ಕೆ ಬದಲಾವಣೆಯನ್ನು ಹೊಂದಿರ್ತಾ ಇದೆ. ಎಲ್ಲ ಕಾಲದಲ್ಲಿಯೂ ಒಂದೇ ರೀತಿಯಾಗಿ ನಾವು ನೀರು ಬಿಡೋದಿಲ್ಲ, ಎಲ್ಲ ಬೆಳೆಗಳಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ನೀರು ಬಿಡೋದಿಲ್ಲ. ಆಮೇಲೆ ಯಾವುದೇ ಒಂದು ರೀತಿಯ ಮಣ್ಣಿದ್ದರೂ ಕೂಡ ಅಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ನೀರನ್ನು ಬಿಡೋದಿಲ್ಲ. ಹೆಚ್ಚು ನೀರಾಗಿದ್ದರೂ ಕೂಡ ಅದು ಬೆಳೆ ಹಾಳಾಗ್ತಾ ಇದೆ, ಕಡಿಮೆ ನೀರಿದ್ದರೂ ಕೂಡ ಬೆಳೆ ಹಾಳಾಗ್ತಾ ಇದೆ. ಅಂದರೆ ಯಾವ ಒಂದು ಬೆಳೆಗಳಿಗೆ ಎಷ್ಟು ಪ್ರಮಾಣದ ನೀರು ಬೇಕು, ಯಾವ ಒಂದು ಕಾಲದಲ್ಲಿ ಬೆಳೆಗಳಿಗೆ ನೀರನ್ನು ಒದಗಿಸ್ಬೇಕು, ಯಾವ ಒಂದು ಮಣ್ಣು ಇದ್ದರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಣ್ಣು ಇದೆ ಅಂತಕ್ಕಂಥದ್ದನ್ನು ನೋಡಿ ನಾವು ನೀರನ್ನು ಒದಗಿಸ್ಬೇಕು. ನೋಡಿ, ಬೇಸಿಗೆಯಲ್ಲಿ ಜಾಸ್ತಿ ನೀರನ್ನು ಮರಗಳಿಗೆ ಅಥವಾ ಈ ಒಂದು ಬೆಳೆಗಳಿಗೆ ಬೇಕಾಗ್ತಾ ಇದೆ. ಇದು ಯಾಕೆ ಹೀಗೆ ಅಂದರೆ ಅದು ಬಹುಶಃ ಕುಡ್ ಇಟ್ ಬಿ ಡ್ಯೂ ಟು ದ ಇನ್ಕ್ರೀಸ್ ರೇಟ್ ಆಫ್ ಇವ್ಯಾಪ್ರೇಷನ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್ ಆ್ಯಂಡ್ ದ ಲೀವ್ಸ್. ಯಾಕಿರಬಹುದು ಅಂತಂದರೆ ಅಲ್ಲಿ ಬಹಳಷ್ಟು ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಇವ್ಯಾಪ್ರೇಷನ್ ಆಗ್ತಾ ಇದೆ. ಹೌದಾ? ಮಣ್ಣಿನಿಂದ ಕೂಡ ಬಿಸಿಲು ಆ ಒಂದು ಮಣ್ಣಿನ ಮೇಲೆ ಬಿದ್ದಾಗ ಅಲ್ಲಿರ್ತಕ್ಕಂತಹ ನೀರು ಆವಿಯಾಗಿ ಹೋಗ್ತಾ ಇದೆ. ಹಾಗೆ ಮರದಲ್ಲಿರ್ತಕ್ಕಂತಹ ಎಲೆಗಳಿಂದ ಕೂಡ ನೀರೇನಾಗ್ತಾ ಇದೆ? ಆವಿಯಾಗಿ ಹೋಗ್ತಾ ಇದೆ, ಇವ್ಯಾಪ್ರೇಷನ್ ಆಗ್ತಾ ಇದೆ. ಡ್ಯೂ ಟು ದಟ್ ಇವ್ಯಾಪ್ರೇಷನ್ ಈ ಒಂದು ಬೇಸಿಗೆಯಲ್ಲಿ ಅತ್ಯಂತ ಹೆಚ್ಚಿನ ಒಂದು ನೀರು ಆ ಒಂದು ಮರಗಳಿಗೆ ಅಥವಾ ಗಿಡಗಳಿಗೆ ಬಿಡಬೇಕಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. I am very careful this year about watering the plants. Last summer my plants dried up and died. ಇದನ್ನು ತಿಳಿದಿರ್ತಕ್ಕಂಥ ಬೋಜು ಏನು ಹೇಳ್ತಾ ಇದ್ದಾನೆ, ಈ ವರ್ಷ ಗಿಡಗಳಿಗೆ ನೀರು ಹಾಕುವಾಗ ನಾನು ಹೆಚ್ಚು ಎಚ್ಚರಿಕೆಯಿಂದ ಇರ್ತೇನೆ. ಯಾಕಂದರೆ ಕಳೆದ ಬೇಸಿಗೆಯಲ್ಲಿ ನನ್ನ ಗಿಡಗಳು ಒಣಗಿ ಹೋಗಿದ್ವು ಮತ್ತು ಅವೇನಾಗಿದ್ವು? ಡೈಡ್ ಆಗಿದ್ವು. ಹೌದಾ? ಅವು ಒಣಗಿಬಿಟ್ಟು ಹೋಗಿದ್ವು ಅಂತ ಹೇಳ್ತಾ ಇದ್ದಾನೆ. ಓಕೆ, ಈ ನೀರಾವರಿ ಬಗ್ಗೆ ನಾವು ತಿಳಿದುಕೊಳ್ಬೇಕಾದ್ರೆ ಸೋರ್ಸಸ್ ಆಫ್ ಇರಿಗೇಷನ್ ಅದನ್ನು ನಾವು ಕನ್ನಡದಲ್ಲಿ ನೀರಾವರಿಯ ಆಕರಗಳು ಅಂತ ಹೇಳ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದೀವಿ? ನೀರಾವರಿಯ ಆಕರಗಳು. ನೀರಾವರಿಯ ಆಕರಗಳು ಯಾವುದು? ಸೋರ್ಸಸ್ ಆಫ್ ಇರಿಗೇಷನ್ ಯಾವುದು? ದ ಸೋರ್ಸಸ್ ಆಫ್ ವಾಟರ್ ಫಾರ್ ಇರಿಗೇಷನ್ ಆರ್ ವೆಲ್ಸ್, ಬಾವಿಗಳಿದೆ, ಟ್ಯೂಬ್ ವೆಲ್ಸ್, ಬೋರ್ವೆಲ್ಗಳಿದೆ, ಪೌಂಡ್ಸ್, ಹೌದಾ, ಕೆರೆಗಳಿದೆ, ಲೇಕ್ಸ್, ಸರೋವರಗಳಿದೆ, ರಿವರ್ಸ್, ನದಿಗಳಿದೆ, ಆ್ಯಂಡ್ ಡ್ಯಾಮ್ಸ್ ಆ್ಯಂಡ್ ದ ಕ್ಯಾನಲ್ಸ್, ಅಣೆಕಟ್ಟುಗಳಿದೆ ಮತ್ತು ಕಾಲುವೆಗಳಿದೆ. ಸುಮಾರು ವೆಲ್ಸ್, ಟ್ಯೂಬ್ ವೆಲ್ಸ್, ಪೌಂಡ್ಸ್, ಲೇಕ್ಸ್, ರಿವರ್, ಡ್ಯಾಮ್ ಆ್ಯಂಡ್ ದ ಕ್ಯಾನಲ್ಸ್. ಯಾವ್ಯಾವುದು? ವೆಲ್ಸ್ ಬಾವಿಗಳು, ಟ್ಯೂಬ್ ವೆಲ್ಸ್ ಕೊಳವೆ ಬಾವಿಗಳು ಅಂದರೆ ಬೋರ್ವೆಲ್ಸ್ಗಳು, ಪೌಂಡ್ಸ್ ಕೆರೆಗಳು, ಲೇಕ್ಸ್ ಸರೋವರಗಳು, ರಿವರ್ಸ್ ನದಿಗಳು, ಡ್ಯಾಮ್ಸ್ ಅಣೆಕಟ್ಟುಗಳು, ದೆನ್ ಕ್ಯಾನಲ್ ವಾಟರ್ ಡ್ಯಾಮಿಂದನೇ ಬರುತ್ತಲ್ಲ, ಸೊ ದ್ಯಾಟ್ ಈಸ್ ಕ್ಯಾನಲ್. ಕಾಲುವೆಗಳಿಂದ ಈ ಎಲ್ಲ ಮೂಲಗಳಿಂದ ನಾವು ಈ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ಕೊಡ್ಬೋದು. ಸೊ ಹಾಗಾಗಿ ಇವುಗಳನ್ನು ಏನಂತ ಕರಿತಾ ಇದ್ದೀವಿ? ಸೋರ್ಸಸ್ ಆಫ್ ಇರಿಗೇಷನ್ ಅಂತ ಕರಿತಾ ಇದ್ದೀವಿ. ಸೋರ್ಸಸ್ ಆಫ್ ಇರಿಗೇಷನ್ ಅಂತ ಕರಿತಾ ಇದ್ದೀವಿ. ನೋಡ್ಬೋದು ನಾವು ಚಿತ್ರದಲ್ಲಿ ಆ ವ್ಯಕ್ತಿ ಒಂದು ಪೌಂಡ್ಸಿಂದ ನೀರನ್ನು ಸೇದಿ ಹಾಕ್ತಾ ಇದ್ದಾನೆ, ಬಾವಿಯಿಂದ. ಹೌದಾ? ಬಾವಿಯಿಂದ ನೀರನ್ನು ಸೇದಿ ಹಾಕ್ತಾ ಇದ್ದಾನೆ. ಹೌದಾ? ಇಲ್ಲಿ ನಾವು ನೋಡೋಣ ಟ್ರೆಡಿಷ್ನಲ್ ಮೆಥಡ್ಸ್ ಆಫ್ ಇರಿಗೇಷನ್, ನೀರಾವರಿ ಸಾಂಪ್ರದಾಯಿಕ ವಿಧಾನಗಳು. ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ನೋಡೋಣ ಯಾವ್ಯಾವುದಿದೆ. ದ ವಾಟರ್ ಅವೈಲೇಬಲ್ ಇನ್ ವೆಲ್ಸ್, ಲೇಕ್ಸ್ ಆ್ಯಂಡ್ ದ ಕ್ಯಾನಲ್ಸ್ ಈಸ್ lifted up by the different methods in a different region for taking it to the fields. ಈ ಬಾವಿಗಳಲ್ಲಾಗಿರ್ಬೋದು ಅಥವಾ ಸರೋವರಗಳು, ಕಾಲುವೆಗಳಲ್ಲಿರ್ತಕ್ಕಂತಹ ಅಂದರೆ ಕಾಲುವೆಗಳಲ್ಲಿ ಲಭ್ಯವಿರ್ತಕ್ಕಂತಹ ನೀರನ್ನು ನಮ್ಮ ಒಂದು ಭೂಮಿಗೆ,
ನಮ್ಮ ಒಂದು ಭೂಮಿ ಅಥವಾ ಜಮೀನುಗಳಿಗೆ ಹಾಯಿಸಬೇಕಾಗಿದ್ದರೆ ವಿಭಿನ್ನವಾಗಿರ್ತಕ್ಕಂಥ ವಿಧಾನಗಳನ್ನು, ಅಂದರೆ ನೀರು ಮೇಲೆತ್ತಬೇಕಲ್ಲ, ಆ ನೀರು ಮೇಲೆತ್ತತಕ್ಕಂಥ ವಿವಿಧ ವಿಧಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ನೋಡಿ, ಕ್ಯಾಟಲ್ ಆರ್ ದ ಹ್ಯೂಮನ್ ಲೇಬರ್ ಈಸ್ ಯೂಸ್ಡ್ ಇನ್ ದೀಸ್ ಮೆಥಡ್ಸ್. ಈ ಜಾನುವಾರುಗಳು ಅಂದರೆ ಪ್ರಾಣಿಗಳನ್ನು ಅಥವಾ ಮನುಷ್ಯರು ಕೂಡ ಈ ಒಂದು ನೀರನ್ನು ಮೇಲೆತ್ತೋದಕ್ಕೆ ಶ್ರಮ ವಹಿಸಬೇಕಾಗ್ತಾ ಇದೆ. ಈ ಒಂದು ವಿಧಾನಗಳಲ್ಲಿ ಜಾನುವಾರಾಗಿರ್ಬೋದು ಅಥವಾ ಮನುಷ್ಯರು ಆ ಒಂದು ಬಳಕೆ ನೀರನ್ನು ಮೇಲೆತ್ತೋದಕ್ಕೆ ಅವರು ತಮ್ಮ ಶ್ರಮವನ್ನು ಅಲ್ಲಿ ಹಾಕಬೇಕಾಗ್ತಾ ಇದೆ. ಸೊ ದೀಸ್ ಮೆಥಡ್ಸ್ ಆರ್ ಚೀಪರ್ ಬಟ್ ಲೆಸ್ ಎಫಿಷಿಯೆಂಟ್. ದ ವೇರಿಯಸ್ ಟ್ರೆಡಿಷ್ನಲ್ ವೇಸ್ ಆರ್. ನೋಡಿ, ಈ ಒಂದು ವಿಧಾನಗಳಲ್ಲಿ ಜಾನುವಾರುಗಳಿಂದ ಅಥವಾ ಈ ಒಂದು ಮನುಷ್ಯರಿಂದ ನೀರನ್ನು ಮೇಲೆ ಎತ್ತುವಂಥ ಒಂದು ವಿಧಾನ ಏನಿದೆ, ಈ ಒಂದು ವಿಧಾನ ಭಾಳಷ್ಟು ಅಗ್ಗವಾಗಿದೆ. ಆದರೆ ಇದರಿಂದ ನಮಗೆ ಸಿಗ್ತಕ್ಕಂಥ ಒಂದು ಫಲ ಏನಿದೆ ಅದು ಅತ್ಯಂತ ಕಡಿಮೆಯಾಗಿದೆ. ಅಂದರೆ ಇದರಿಂದ ಅತ್ಯಂತ ಕಡಿಮೆ ಫಲ ನಮಗೆ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ವಿಧಾನಗಳು ಯಾವ್ಯಾವು ಅಂತ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಮೋಟ್ ಪುಲಿ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಅಗಳು, ರಾಟೆ ವಿಧಾನ ಅಂತ ಇಲ್ಲಿ ಕನ್ನಡದಲ್ಲಿ ಕರೀತಾ ಇದ್ದಾರೆ. ಯಾವುದು? ರಾಟೆ ವಿಧಾನ. ಎರಡನೇ ವಿಧಾನದಲ್ಲಿ ಚೈನ್ ಪಂಪ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರಪಳಿ ಪಂಪ್. ಅಂದರೆ ಚೈನ್ ಪಂಪ್ ಅಂದರೆ ನಮ್ಗೆ ಗೊತ್ತಿದೆ, ಸರಪಳಿ ಪಂಪ್ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಮೋಟ್ ವಿಧಾನವನ್ನು ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಹೌದಾ? ಪುಲಿ ಸಿಸ್ಟಮ್ ಅಂತಂದರೆ ನಾವು ಬಾವಿಯಿಂದ ನೀರನ್ನು ಎಳೆದು ಜಮೀನುಗಳಿಗೆ ಹಾಕಬೇಕಾಗ್ತಾ ಇದೆ. ಇನ್ನೊಂದು ಚೈನ್ ಸಿಸ್ಟಮ್, ಚೈನ್ ಪಂಪನ್ನು ನಾವೊಂದು ವಿಧಾನವನ್ನು ನಾವು ನೋಡ್ತಾ ಇದ್ವಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ದೇಕ್ಲಿ ಆ್ಯಂಡ್ ದ ಫೋರ್ತ್ ಒನ್ ಈಸ್ ರಾಹತ್ ಲೀವರ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಮೂರನೇ ವಿಧಾನ ಏತ ನೀರಾವರಿ, ನಾಲ್ಕನೇ ವಿಧಾನ ರಾಹಟ್. ಯಾವುದು? ದ ಫೋರ್ತ್ ಒನ್ ಈಸ್ ರಾಹಟ್ ಲೀವರ್ ಸಿಸ್ಟಮ್. ದ ಫೋರ್ತ್ ಒನ್ ಈಸ್ ರಾಹಟ್ ಅಂದರೆ ಸನ್ನೆಕೋಲು ವಿಧಾನ ಅಂತ ಹೇಳಲಾಗ್ತಾ ಇದೆ. ಸನ್ನೆಕೋಲು ವಿಧಾನ ನೋಡ್ಬೋದು ನಾವು. ರಾಹಟ್ ಯಾವ ರೀತಿಯಾಗಿ ಒಂದು ಎತ್ತನ್ನು ಉಪಯೋಗಿಸ್ಕೊಂಡು ಒಂದು ಚಕ್ರಕ್ಕೆ ಈ ಒಂದು ಡಬ್ಬಿಗಳನ್ನು ಕಟ್ಟಿ ಅಲ್ಲಿ ನೀರನ್ನು ಜಮೀನಿಗೆ ಎತ್ತತಕ್ಕಂಥ ಒಂದು ಕೆಲಸ ನಡೀತಾ ಇದೆ, ಹೌದಾ? ಇವೆಲ್ಲ ವಿಧಾನಗಳು ಯಾವುದು? ಇದು ಸಾಂಪ್ರದಾಯಿಕ ವಿಧಾನ. ಯಾವ ವಿಧಾನ ಇದು? ಸಾಂಪ್ರದಾಯಿಕ ವಿಧಾನ. ಈ ನೀರಾವರಿಯಲ್ಲಿ ಇರ್ತಕ್ಕಂಥ ಒಂದು ನ್ಯೂ ಮೆಥಡ್ಸ್ ಯಾವುದು? ಮಾಡರ್ನ್ ಮೆಥಡ್ಸ್ ಆಫ್ ಇರಿಗೇಷನ್. ಮಾಡರ್ನ್ ಮೆಥಡ್ಸ್ ಆಫ್ ಇರಿಗೇಷನ್. ಈ ಒಂದು ನೀರಾವರಿಯ ಆಧುನಿಕ ವಿಧಾನಗಳು, ಹೊಸ ವಿಧಾನಗಳು ಯಾವುದು? Modern methods of irrigation help us to use water economically. The main methods used are as follows. ಈ ಒಂದು ಆಧುನಿಕ ವಿಧಾನದಲ್ಲಿ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ. ಇದನ್ನು ಮಿತವಾಗಿ ನೀರನ್ನು ಬಳಸ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ ಅಂತ ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ಒಂದು ವಿಧಾನಗಳು ಯಾವುದಪ್ಪ ಅಂತಂದರೆ, ಫಸ್ಟ್ ಒನ್ ಸ್ಪ್ರಿಂಕ್ಲರ್ ಸಿಸ್ಟಮ್. ಯಾವ ವಿಧಾನ? ಸ್ಪ್ರಿಂಕ್ಲರ್ ಸಿಸ್ಟಮ್. ಓಕೆ, ಸ್ಪ್ರಿಂಕ್ಲರ್ ಸಿಸ್ಟಮನ್ನು ನಾವು ನೋಡೋಣ. ಚಿತ್ರದಲ್ಲಿ ನಾವು ಸ್ಪ್ರಿಂಕ್ಲರ್ ಸಿಸ್ಟಮನ್ನು ನೋಡ್ತಾ ಇದ್ದೀವಿ. ಒಂದು ಮೋಟರ್ ವೆಲ್ಗೆ ಒಂದು ಮೋಟರನ್ನು ಅಟ್ಯಾಚ್ ಮಾಡಿದ್ದಾರೆ. ಅಲ್ಲಿಂದ ಒಂದು ಪೈಪ್ಲೈನ್ ಇದೆ. ಆ ಪೈಪ್ಲೈನ್ಗಳಿಗೆ ಒಂದು ಸ್ಪ್ರಿಂಕ್ಲರ್ಗಳನ್ನು ಕೂಡಿಸಿದ್ದಾರೆ. ಅದರಿಂದ ನೀರು ಹೊರಚಿಮ್ತಾ ಇದೆ, ಹೌದಾ? ಅಷ್ಟೇ. ಎಲ್ಲ ಒಂದು ವೇಸ್ಟೇಜ್ ಪ್ರದೇಶಗಳಲ್ಲಿ ನೀರು ಹರಿದು ಹೋಗದಂತೆ ನಮಗೆ ಎಲ್ಲಿ ಬೇಕು, ಯಾಕಂದರೆ ನಾವು ಕಾಲುವೆಗಳ ಮುಖಾಂತರವಾಗಿ ನೀರನ್ನು ಹಾಯಿಸ್ತಾ ಹೋದರೆ ಆ ಕಾಲುವೆಗಳು ಎಲ್ಲಿ ಹರಿತಾ ಇದೆ ಅಲ್ಲೆಲ್ಲ ನೀರು ಇಂಕೊಂಡು ಬಿಡ್ತಾ ಇದೆ. ಆದರೆ ಎಲ್ಲಿ ಸಸ್ಯ ಇರ್ತಾ ಇದೆ ಅಲ್ಲಿ ನೀರು ಹೆಚ್ಚು ಇಂಕೊಳ್ಳೋದಿಲ್ಲ. ಹಾಗಾದರೆ ಏನಾಗ್ತಾ ಇದೆ? ಹೆಚ್ಚಿನ ಒಂದು ಪ್ರಮಾಣದ ನೀರು ವೇಸ್ಟ್ ಆಗ್ತಾ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ನೀರು ಸ್ವಲ್ಪ ಪ್ರಮಾಣದಲ್ಲಿ ನೀರಿತ್ತಪ್ಪ ಅಂತಂದಾಗ ಅವಾಗ ಏನು ಮಾಡ್ತಾ ಇದ್ದೀವಿ? ಒಂದು ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಅಳವಡಿಸ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತಾ ಇದ್ದೀವಿ. ಡ್ರಿಪ್ ಸಿಸ್ಟಮ್ ಅಂತ ಕನ್ನಡದಲ್ಲಿ. ಸ್ಪ್ರಿಂಕ್ಲರ್ ಅಂದರೆ ತುಂತುರು ನೀರಾವರಿ ವಿಧಾನ. ತುಂತುರು ನೀರಾವರಿ. ದಿಸ್ ಸಿಸ್ಟಮ್ ಈಸ್ ಮೋರ್ ಯೂಸ್ಫುಲ್ ಆನ್ ದ ಅನ್ಈವನ್ ಲ್ಯಾಂಡ್ ವೇರ್ ಸಫಿಷಿಯೆಂಟ್ ವಾಟರ್ ಈಸ್ ನಾಟ್ ಅವೈಲೇಬಲ್. ಈ ಒಂದು ವಿಧಾನ ಏನಿದೆ ಯಾವ ಒಂದು ಭಾಗದಲ್ಲಿ ಯೂಸ್ ಆಗ್ತಾ ಇದೆಯಪ್ಪ ಅಂತಂದರೆ, ಯಾವುದು ಈ ಒಂದು ಜಮೀನು ಒಂದು ಸಮತಟ್ಟಾಗಿರ್ತಕ್ಕಂತಹ ಒಂದು ಜಮೀನಿಲ್ಲ. ಈಗ ನಾವು ನೀರು ಎಲ್ಲಿ ತಗ್ಗು ಪ್ರದೇಶ ಇತ್ತು ಅಲ್ಲಿ ಹೆಚ್ಚು ನಿಂದಿರ್ತಾ ಇದೆ. ಅಂಥ ಹೊಡ್ಡು ತಗ್ಗು ಪ್ರದೇಶದಲ್ಲಿದ್ದರೆ ನಾವು ಸುಲಭವಾಗಿ ಕಾಲುವೆಗಳನ್ನು ಮಾಡೋದಕ್ಕೆ ಸಹಾಯ ಆಗೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಇವುಗಳನ್ನು ಉಪಯೋಗಿಸ್ಬೇಕು. ಮತ್ತು ನಮ್ಮ ಜಮೀನಿನಲ್ಲಿ ಅಂದರೆ ನಮಗೆ ಜಮೀನಿಗೆ ಸಂಪೂರ್ಣ ಜಮೀನಿಗೆ ಉಣಿಸ್ತಕ್ಕಂಥ ಒಂದು ನೀರಿನ ಒಂದು ಕೊರತೆ ಇದೆ, ಕಡಿಮೆ ನೀರು ಇದೆ ಅಂತಂದಾಗ
ಈ ರೀತಿಯಾಗಿರ್ತಕ್ಕಂಥ ಒಂದು ವಿಧಾನವನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ದ ಪರ್ಪೆಂಡಿಕ್ಯುಲರ್ ಪೈಪ್ಸ್ ಹ್ಯಾವಿಂಗ್ ರೋಟಿಂಗ್ ನೋಸಲ್ಸ್ ಆನ್ ಟಾಪ್. ಒಂದು ಪರ್ಪೆಂಡಿಕ್ಯುಲರ್ ಪೈಪ್ ಇರ್ತಾ ಇದೆ, ಜಮೀನಿನ ಮೇಲೆ ನಾವು ಪೈಪ್ಸ್ಗಳನ್ನು ಹಾಕಿರ್ತೀವಿ, ಅಲ್ಲಿ ಮತ್ತೆ ಒಂದು ಪರ್ಪೆಂಡಿಕ್ಯುಲರ್ ಮೇಲೆ ಮುಖ ಮಾಡಿರ್ತಕ್ಕಂಥ ಒಂದು ಪೈಪ್ಸ್ಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ನೋಸಲ್ ಇರ್ತಾ ಇದೆ. ಆ ನೋಸಲ್ಗೆ ಒಂದು ಪ್ರೆಷರಿಂದ ನೀರು ಬಂದು ಬಡಿದಾಗ ಅದು ತಿರುಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಇಟ್ ಸ್ಟಾರ್ಟ್ಸ್ ದ ರೊಟೇಷನ್. ದ ಪರ್ಪೆಂಡಿಕ್ಯುಲರ್ ಪೈಪ್ಸ್ ಹ್ಯಾವಿಂಗ್ rotating nozzles on top are joined to the main pipeline at regular intervals. ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪೈಪ್ಗಳೇನಿದೆ ಅದಕ್ಕೆ ಟಾಪಲ್ಲಿ ಒಂದು ರೊಟೇಟಿಂಗ್ ನೋಸಲ್ಸ್ಗಳನ್ನು ಕೂಡಿಸಿರ್ತಾ ಇದ್ದಾರೆ. ಇವುಗಳನ್ನು ಯಾವುದಕ್ಕೆ ಜಾಯಿಂಟ್ ಮಾಡಿರ್ತಾ ಇದ್ದಾರೆ ಅಂತಂದರೆ, ಈ ಪರ್ಪೆಂಡಿಕ್ಯುಲರ್ ಪೈಪ್ಗಳನ್ನು ಮೇನ್ ಪೈಪ್ಸ್ಗೆ ರೆಗ್ಯುಲರ್ ಇಂಟರ್ವಲ್ಸ್ಗಳನ್ನು ಅಂತಂದರೆ ಒಂದು 5 ಫೀಟ್ 6 ಫೀಟ್ ಈ ಒಂದು ಡಿಸ್ಟೆನ್ಸ್ನಲ್ಲಿ ಅವುಗಳ ಕಂಪಲ್ಸರಿಯಾಗಿ ಒಂದು ರೆಗ್ಯುಲರ್ ಇಂಟರ್ವಲ್ಸನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿರಲಾಗ್ತಾ ಇದೆ. ವೆನ್ ದ ವಾಟರ್ ಈಸ್ ಅಲೌಡ್ ಟು ಫ್ಲೋ ಥ್ರೂ ದ ಮೇನ್ ಪೈಪ್ ಅಂಡರ್ ಪ್ರೆಷರ್ ವಿತ್ ದ ಹೆಲ್ಪ್ ಆಫ್ ದ ಪಂಪ್, ಇಟ್ ಎಸ್ಕೇಪ್ಸ್ ಫ್ರಮ್ ದ ರೊಟೇಟಿಂಗ್ ನೋಸಲ್ಸ್. ಇಟ್ ಗೆಟ್ಸ್ ಸ್ಪ್ರಿಂಕಲ್ಡ್ ಆನ್ ದ ಕ್ರಾಪ್ ಆಸ್ ಇಫ್ ಇಟ್ ಈಸ್ ರೇನಿಂಗ್. ಯಾವ ರೀತಿಯಾಗಿ ಆ ಒಂದು ಪೈಪ್ಸ್ನ ಮುಖಾಂತರವಾಗಿ ಒಂದು ಪ್ರೆಷರ್ ಇರ್ತಕ್ಕಂತಹ ನೀರನ್ನು ಹಾಯಿಸಲಾಗ್ತಾ ಇದೆ, ಆಗ ಈ ಒಂದು ನೋಸಲ್ ಏನಿದೆ ರೊಟೇಟಿಂಗ್ ನೋಸಲ್ನ ಮುಖಾಂತರವಾಗಿ ನೀರು ಹೊರ ಚಿಮ್ತಾ ಇದೆ. ಯಾವ ರೀತಿಯಾಗಿ ಹೊರ ಚಿಮ್ತಾ ಇದೆ ಅಂತಂದರೆ, ಯಾವ ರೀತಿ ಮಳೆ ಬರುವಾಗ ಎಲ್ಲ ಒಂದು ಸಸ್ಯಗಳ ಮೇಲೆ ಹನಿ ಹನಿಯಾಗಿ ಉದುರ್ತಾ ಇದೆಯಲ್ಲ, ಆ ರೀತಿಯಾಗಿ ಇಲ್ಲಿ ಒಂದು ಸ್ಪ್ರಿಂಕಲ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಟ್ ಗೆಟ್ಸ್ ಸ್ಪ್ರಿಂಕಲ್ಡ್ ಆನ್ ದ ಕ್ರಾಪ್ ಆಸ್ ಇಟ್ ಈಸ್ ರೇನಿಂಗ್. Sprinkler is very useful for the lawns, coffee plantation and the several other crops. ಈ ಒಂದು ಸ್ಪ್ರಿಂಕ್ಲರ್ ಪದ್ಧತಿಗಳನ್ನು ಯಾವ ಒಂದು ಬೆಳೆಗಳಿಗೆ ಯೂಸ್ ಆಗ್ತಾ ಇದೆ ಅಂದರೆ, ಕಾಫಿ ಬೆಳೆ ಆಗಿರ್ಬೋದು ಅಥವಾ ಗಾರ್ಡನ್ಗಳಲ್ಲಿ ಒಂದು ಹುಲ್ಲು ಹಾಸಿಗೆಯನ್ನು ಹಾಸಲಾಗ್ತಾ ಇದೆ ಅಂತಲ್ಲಿ ಅಲ್ಲಿ ಇಂಥ ಒಂದು ಕ್ರಾಪ್ಸ್ ಬೆಳೆಗಳಿಗೆ ಇದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಹೌದಾ? ಯಾವುದು ಸ್ಪ್ರಿಂಕ್ಲರ್ ಸಿಸ್ಟಮ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಂತರದಲ್ಲಿ ಒಂದು ಡ್ರಿಪ್ ಇರಿಗೇಷನನ್ನು ನೋಡೋಣ. ಡ್ರಿಪ್ ಸಿಸ್ಟಮ್ ಅಂದರೆ ಹನಿ ನೀರಾವರಿ ಪದ್ಧತಿ ಅಥವಾ ಹನಿ ನೀರಾವರಿ ವಿಧಾನ ಅಂತ ಇದನ್ನು ಕರೀತಾ ಇದೆ. ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಓಕೆ, ಇನ್ ದಿಸ್ ಸಿಸ್ಟಮ್ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ನಿಯರ್ ದ ರೂಟ್ಸ್. ಇಲ್ಲಿ ಸ್ಪ್ರಿಂಕ್ಲರ್ನಲ್ಲಿ ಆ ಒಂದು ಸ್ಪ್ರಿಂಕ್ಲರ್ನಿಂದ ಎಲ್ಲ ಕಡೆಗೆ ಮಳೆ ಸುರಿದಂತೆ ಹನಿ ಹನಿಯಾಗಿ ನೀರು ಹರಿತಾ ಇತ್ತು. ಆದರೆ ಡ್ರಾಪ್ ಇರಿಗೇಷನ್ ಏನು ಮಾಡಿರ್ತಾ ಇದ್ದಾರೆ, ಯಾವ ಒಂದು ಸಸ್ಯಗಳನ್ನು ನಾವು ಬೆಳೆಸಿದ್ದೀವೋ ಅದರ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ರೂಟ್ ಎಲ್ಲಿರ್ತಾ ಇದೆ ಅಲ್ಲಿ ಒಂದು ಹೋಲನ್ನು ಮಾಡಿರ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಆ ಹೋಲಲ್ಲಿ ಆ ನೀರು ಹನಿ ಹನಿಯಾಗಿ ಕಡಿಯೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ, ಇನ್ ದಿಸ್ ಸಿಸ್ಟಮ್ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ನಿಯರ್ ದ ರೂಟ್ಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಡ್ರಿಪ್ ಸಿಸ್ಟಮ್. It is the best technique for watering fruits, plants, garden and the trees. Fruit plants and the gardens and the trees. Water is not wasted at all. It is a boon in regions where availability of water is poor. ಇದು ಇಲ್ಲಿ ಗಾರ್ಡನ್ಗಳಲ್ಲಾಗಿರ್ಬೋದು ಅಥವಾ ಹಣ್ಣಿನ ಒಂದು ಮರಗಳನ್ನು ನೆಟ್ಟಿರ್ತಕ್ಕಂಥದ್ರಲ್ಲಾಗಿರ್ಬೋದು, ಅಂತಹ ಒಂದು ಪ್ರದೇಶಗಳಲ್ಲಿ ಈ ಒಂದು ಮರಗಳಿಗೆ ಅದೇ ಒಂದು ಸ್ಥಳಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ನೀರನ್ನು ಕೊಡೋದಕ್ಕೆ ಈ ಒಂದು ಪದ್ಧತಿ ಏನಾಗ್ತಾ ಇದೆ, ಸಹಾಯ ಆಗ್ತಾ ಇದೆ. ಇದು ಈ ಒಂದು ನೀರಾವರಿ ಪದ್ಧತಿಯ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಹೆಚ್ಚಿನ ಒಂದು ನೀರು ಯಾವ ಒಂದು ಪ್ರದೇಶದಲ್ಲಿ ಇರೋದಿಲ್ವೋ ಅಂತಲ್ಲಿ ಹೆಚ್ಚು ನೀರು ವೇಸ್ಟ್ ಮಾಡದೇನೆ ನಾವು ಸಮರ್ಪಕವಾಗಿ ಒಂದು ಬೆಳೆಗಳನ್ನು ಬೆಳಿಬೇಕಾಗಿದ್ದರೆ ಇದು ಏನಾಗ್ತಾ ಇದೆ, ನಮಗೆ ಸಹಾಯ ಆಗ್ತಾ ಇದೆ. ನಂತರದ ಒಂದು ವಿಡಿಯೋದಲ್ಲಿ ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್ಗಳನ್ನು ನೋಡೋಣ. ಯಾವ ರೀತಿ ಸಸ್ಯಗಳನ್ನು ಕಳೆಗಳಿಂದ ರಕ್ಷಿಸ್ಕೊಳ್ಬೇಕು, ಕಳೆಗಳಿಂದ ನಮ್ಮ ಸಸ್ಯಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನು ನಂತರದ ವಿಡಿಯೋದಲ್ಲಿ ನಾವು ನೋಡೋಣ.